ಈಗ ಅಕ್ಕಿ ಕಾರ್ಯಕ್ರಮ ಬಡವರಿಗೆ ಹಸಿವು ನೀಗಿಸ್ತಾ ಇರೋದು ನಾವು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಇವ್ರು ಹಂಚ್ತಾವ್ರಷ್ಟೇ, ಅಷ್ಟೇ ಅಲ್ವಾ ಇರೋದು ಪರಿಸ್ಥಿತಿ. ರಾಜ್ಯದ ಸಾಕಷ್ಟು ಭಾಗಗಳಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬಂದಿದೆ, ರಾಜ್ಯ ಸರ್ಕಾರದ ಬಂದಿಲ್ಲ ಅಂತ ಪ್ರತಿಭಟನೆ ಆಗ್ತಿದೆ. ಈಗ ನಡೀತಿರೋದೇ ಅದು. ಈಗ ಮೊನ್ನೆ ತುಮಕೂರದಲ್ಲಿ ಒಂದು ಸಭೆ ಮಾಡಿದ್ರಲ್ವೇ, ನಮ್ಮ ಹೆಸರುಗಳನ್ನ ಯಾಕೆ ಹಾಕೊಂಡಿದ್ರು ಇನ್ವಿಟೇಷನಲ್ಲಿ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳ ಕಾರ್ಯಕ್ರಮ ಅದು. ಕೇಂದ್ರ ಸರ್ಕಾರದ್ದು ದುಡ್ಡಿದೆ ಅಲ್ಲಿ, ಅದಕ್ಕೆ ನಮ್ಮ ಹೆಸರುಗಳನ್ನ ಹಾಕೊಂಡಿದ್ರು ಅಷ್ಟೇ. ನಮ್ಮ ಹಲವಾರು ಇಲಾಖೆಗಳು ದುಡ್ಡು ಹಾಕೊಂಡಿದ್ರು, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರುಗಳನ್ನ ಹಾಕೊಂಡವ್ರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಬಿರುಗಾಳಿ ಮಳೆ, ಈ ಅನಾಹುತದಲ್ಲಿ ಬಾಳೆ ಬೆಳೆದವರು, ದ್ರಾಕ್ಷಿ ಬೆಳೆದಿರೋರು, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಸರ್ವನಾಶ ಆಗಿದೆ. ಒಂದು 10-15%. ಎಲ್ಲಾದರೂ ಒಂದು ಕಡೆ ಇವ್ರು ಹೋಗಿದ್ದು ನೋಡಿದ್ರ? ಎಲ್ಲಾದರೂ ಒಂದು ಕಡೆ ಹೋಗಿರೋದು? ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಮಗಳು ಮನೆಗೆ, ಅವಳಿಗೆ ಡೆಫ್ ಇದ್ದಾಳೆ, ಕಿವಿ ಕೇಳಲ್ಲ, 80% ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟವ್ರೆ. ಇವತ್ತಿನವರೆಗೆ ಆ ಡಿಸಬಿಲಿಟಿಗೆ ಕೊಡೋ ದುಡ್ಡು ಕೊಟ್ಟಿಲ್ಲ. ಮೊದಲೇನೋ ಕೊಡ್ತಾ ಇದ್ರಲ್ಲ, ಅದಂತೂ ಈಗ 2000 ಹೆಣ್ಮಕ್ಳು ಕೊಡ್ತೀವಿ ಇದೆಲ್ಲ ಹೇಳಿದ್ರಲ್ಲ, ಆ ದುಡ್ಡು ಬಂದು 5 ತಿಂಗಳಾಯ್ತು. ಬೆಳಗ್ಗೆ ಮನೆ ಹತ್ರ ಬಂದು ಅಳ್ತಾ ನಿಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ ಇಲ್ಲ ದಯವಿಟ್ಟು ಕಾಪಾಡಿ ಅಂತ ಬಂದಿದ್ರು ಒಂದು ಹೆಣ್ಮಕ್ಳು. ಇದು ಈ ಸರ್ಕಾರದ ಕಾರ್ಯಕ್ರಮ. ಬರೀ ಇದರಲ್ಲಿ ಜಾಹೀರಾತುಗಳ ಮುಖಾಂತರ ಬಣ್ಣ ಬಣ್ಣದ ಕಾರ್ಯಕ್ರಮ ಹಾಕೊಂಡು ಓಡಾಡ್ಕೊಂಡು ತಿರುಗ್ತಾವ್ರೆ. ಮುಂದೆ ಕಾಲ ನಿರ್ಧಾರ ಮಾಡುತ್ತೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನವರ್ತ, ಅದು ಅವಶ್ಯಕ. ಏನು ಮಾಡ್ತಾರೆ ಚಳಿಗಾಲದ ಅಧಿವೇಶನ ಕರೆದು? ಏನು ಕರೀತಾವ್ರಿ ಈಗ ಅರ್ಜೆಂಟಲ್ಲಿ? ಈಗಲೇ ಜನ ಬರೋದಕ್ಕೆ ಬೀದಿಗಿಳಿಯೋದಕ್ಕೆ ಮುಂಚೆನೆ ಮಾಡಿಬಿಡೋದು ಅಂತ ಹೊರಟವ್ರೆ ಅಂತ. ಏನು ಕಾಟಾಚಾರದ್ದು ನಡೀತದೆ, ಏನು ನಡೀತದಲ್ಲಿ ಅಂದ ಅದಕ್ಕೇನು ಅಂತ ಮಹತ್ವ ನಾನು ಕೊಡೋದಿಲ್ಲ. ಸರ್, ಈಗ ರಾಜ್ಯಸಭೆ ಅವಧಿ ಮುಕ್ತಾಯವಾಗಿದೆ, ದೇವೇಗೌಡರು ಮತ್ತೆ ಮರು ಆಯ್ಕೆ ಆಗ್ತಾರೇನೋ ಒಂದು ಚರ್ಚೆ ಜೋರಾಗಿದೆ. ನಾವಂತೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ದೇವೇಗೌಡರನ್ನು ಯಾರ ಹತ್ರನೂ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿ ನೋಡ್ತಾ ಇದೀವಿ ಅಷ್ಟೇ, ಅದು ಹೊರತುಪಡಿಸಿ ನಮ್ಮ ಗಮನದಲ್ಲಿ ಅದು ಯಾವುದೂ ಇಲ್ಲ. ಸರ್, ಅವಕಾಶ ಕೊಟ್ಟರೆ ದೇವೇಗೌಡರು ಹೋಗ್ತಾರೆ ಮತ್ತೆ? ಅದು ಅವ್ರಿಗೆ ಸೇರಿದ್ದು. ಏಕೆಂದರೆ ಅವರು 60 ಜನ 63 ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ನಾನು ಆ ಹಿನ್ನೆಲೆ ಒಳಗೆ ನಾನು ಯಾಕೆ ಚರ್ಚೆ ಮಾಡಲಿ ಆ ವಿಷಯದಲ್ಲಿ? ದೇವೇಗೌಡರು ತಾನೇ ಯಾಕೆ ಚರ್ಚೆ ಮಾಡ್ತಾರೆ? ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ದೆಹಲಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅದು ಅಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಒತ್ತಾಯಕ್ಕೆ ಇನ್ನೊಬ್ಬರು ಆಗ್ತಕ್ಕಂಥದ್ದು ತಪ್ಪಿಸಿ ದೇವೇಗೌಡರು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಅದು ಅವ್ರ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ನಮ್ಮದು ನೋಡೋಣ, ಒಂದು ಅಭ್ಯರ್ಥಿ ಆದರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ತೀವಿ. ಯಾಕೆಂದ್ರೆ ನಾವು ಇರೋದು 19 ಜನ, 29 ಓಟ್ ಬೇಕಾಗಿದೆ. ಅವ್ರೇನಾದ್ರು ಕಾಂಗ್ರೆಸ್ಸಿಂದ ಇನ್ನೊಂದು ಸೀಟ್ ಹಾಕಿದ್ರೆ ಅದು ಮತ್ತಿನ್ನ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೀತದಲ್ಲ. ಅದಕ್ಕೆ ನಾವೊಂದು ಅಭ್ಯರ್ಥಿ ಹಾಕೋದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ನೋಡ್ತೀವಿ. ಸರ್, GBA ಚುನಾವಣೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದೀರಿ, ಯಾವ ರೀತಿಯಾಗಿ ಸರ್ ತಯಾರಿ? ನಮ್ಮ ಪಕ್ಷನೂ ತಯಾರಿ ಮಾಡಬೇಕಲ್ಲ. ಈಗ ನಾವು 369 ವಾರ್ಡ್ನಲ್ಲಿ ಈಗಾಗಲೇ ಏನು ಮೀಸಲಾತಿಗಳು ತೀರ್ಮಾನ ಆಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರುಗಳೇನಿದ್ದಾರೆ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಂದ ನಮ್ಮ ಪಕ್ಷದ ಒಂದು ಶಕ್ತಿ ಏನು, ಎಷ್ಟು ಅಭ್ಯರ್ಥಿಗಳು ನಿಲ್ಲಕ್ಕೆ ತಯಾರಾಗಿದ್ದಾರೆ, ಇದೆಲ್ಲ ನಾವು ಮಾಹಿತಿಗಳು ಸಂಗ್ರಹ ಮಾಡಿಡಬೇಕಲ್ಲ. ಅದಕ್ಕೆಲ್ಲ ನಡೀತದೆ. ಮೀಟಿಂಗ್ ಏನಾರು ಇದೆಯಾ ಸರ್? ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನೀವು ಮೀಟಿಂಗ್ ಏನಾರು ಇದೆಯಾ? ಈ ಕ್ಷಣದವರೆಗೆ ಅದರ ಬಗ್ಗೆ ನಾವೇನು ಮೀಟಿಂಗ್ ಮಾಡಿಲ್ಲ. ಆ ಮೀಟಿಂಗ್ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಸಮಯ ಬೇಕು ಅಂತ ಕಾಣಿಸ್ತದೆ. ಕೂತು ಚರ್ಚೆ ಮಾಡಲಿಕ್ಕೆ ನಾವು ಓಪನ್ ಇದ್ದೇವೆ. ಅದರಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ನಮಗಿಲ್ಲ. ನಮ್ಮ ಪಾರ್ಟಿಗೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದರೆ ಮೈತ್ರಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ತಯಾರಾಗಿದ್ದೇವೆ. ಆದರೆ ನಮ್ಮ ಪಕ್ಷದ ವತಿಯಿಂದಲೂ
ನಾವು ಅಭ್ಯರ್ಥಿಗಳನ್ನ ತಯಾರು ಮಾಡಿರ್ಬೇಕಲ್ಲ, ಆ ದೃಷ್ಟಿಯಿಂದ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದು ಆ ಥರ ಈಗಲೇ ಯಾಕೆ ಅನ್ಕೋಬೇಕು? ಹೊಂದಾಣಿಕೆ ಆಗಲ್ಲ, ಅದಕ್ಕೆ ನೀವೇನು ಮಾಡಿದ್ರಿ ಅನ್ನೋದು ಈ ಪ್ರಶ್ನೆಗಳು ಈಗ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಮೈತ್ರಿಯರ ನಮ್ಮ ಹೊಂದಾಣಿಕೆ ಏನಿದೆ ಎಲ್ಲೂ ಅದಕ್ಕೆ ವಿಶ್ವಾಸದ ಕೊರತೆ ಇರಬಾರದು. ಆ ನಿಟ್ಟಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಯಾವಾಗ ಬಿಡಿ, ಅದು ನಮಗೆ ಬೇಡ. ನಮ್ಮ ಪಕ್ಷ ಅದು ಹಿಜಾಬ್ದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಿಜಾಬ್ಗೆ ಯಾರ್ಯಾರ ಸಂಬಂಧಗಳಿವೆ, ಬೇರೆ ಬೇರೆದಕ್ಕೆ ಏನೇನು ಸಂಬಂಧಗಳಿವೆ ಅವ್ರು ಮಾತಾಡಕತ್ತಾರೆ.